ಎಲ್ಲ ನನ್ನ ರೈತ ಬಂಧುಗಳು 3 ದಿನ ಆಯ್ತು ಈ ಚಳವಳಿ ನಡೆಸಾಕ ಎಲ್ಲಾರು ಗೌರವದಿಂದ ನಡ್ಕೊಂಡಿರಿ. ದಯವಿಟ್ಟು ಯಾರ್ಯಾರು ಪುಣ್ಯಾತ್ಮರು ನೀವು ಈ ಚಳವಳಿ ದೇಣಿಗೆ ಕೊಟ್ಟದಿರಲ್ಲ ನಿಮ್ಮ ಪಾದಕ್ಕೆ ನಾ ಧನ್ಯವಾದ ಹೇಳ್ತೀನಿ. ನಿಮ್ ಪಾದಕ್ಕೂ ಬರ್ತಾನೆ ನಾ ಮೊದಲಿಗೆ. ಯಾಕಪ್ಪ ಅಂದ್ರ ನೋಡ್ರಿ ನಾವ ಇಲ್ಲಿ ಕುಡಿಯೋಲ್ಲ ಇಲ್ಲಿ ಕೂಡಿದಾಗ ಒಂದ್ ಸುದ್ದಿ ಬಂತು. ಏನ್ ಸುದ್ದಿ ಬಂತಪ್ಪ ಅಂದ್ರ ಚಿಕ್ಕೋಡಿ ತಕ ನಂದಿನಿ ಬ್ಯಾಟ್ರಿ ಚಾಲು ಆಗೈತಿ. ಡಾಕ್ಟರ್ಗಳೆಲ್ಲ ಅಲ್ಲಿ ಹೊಂಟದಾವು. ಏನ್ ಮಾಡ್ತೀರಿ ಅಂತೇಳಿ ಅಲ್ಲಿ ರೈತರು ಫೋನ್ ಮಾಡಿದ್ರು. ನಾವು ಹೋದಿವಪ್ಪ. ಅದು ಹೋಗ್ಬಿಡ್ದ ಅಲ್ಲಿ MD ಅವ್ರನ್ನ ಕೇಳ್ಬೇಕು ಅನ್ಬಿಡ್ದಾಗ ಒಂದ್ 20-30 ಟ್ರಾಕ್ಟರ್ ಹಚ್ಚಕ್ ನಾವ್ ಬರ್ತಾರ ಅನ್ನೋದು ಗೊತ್ತಾಗ್ಬಿಡ್ದ ಹೊರಗೆ ಹಾಕಿರು. ಹೊರಗೆ ಹಾಕ್ಬಿಡ್ದ ನಾವ್ ಅಲ್ಲಿ ಹೋದು. ನಮಗ ಹಂಗೆಲ್ಲ ನಿಮಗ ಏನ್ ಮಾಡಿದಂದ್ರ ಬ್ಯಾಟ್ರಿ MD ಏನ್ ಮಾಡಿದಪ್ಪ ಅಂದ್ರ ಒಳಗ್ ಗೋಡಾವಣದಾಗ ಒಂದ್ 7-8 ಟ್ರಾಕ್ಟರ್ ಹಾಕೊಂತ. ಯಾಕೆ ಮಾತು ಹೇಳ್ತೀನಿ ಕೇಳ್ರಿ. ನಿಮ್ಮ ತಾಕತ್ ಹೇಳತ್ತೇನೆ. ನಿಮ್ಮ ತಾಕತ್ ಈ ಚಳವಳಿ ತಾಕತ್ ಹೇಳತ್ತೇನೆ. ಏನ್ ಚಳವಳಿ ತಾಕತ್ ಅಂದ್ರ ಏನ ಒಂದು ಬಾಳ ಆದ್ರ ಒಂದು 100 ಮಂದಿ ಹೋಗಿದ್ದು. ನಾವಲ್ಲಿ ಒಂದು 100 ಮಂದಿ ಹೋಗಿದ್ದು. ಇಲ್ಲಿ ಚಳವಳಿಗಾಗಿ ನಮ್ಗೆ ಎಷ್ಟು ಅಲ್ಲಿ ಎಂತ ಚಳವಳಿ ನಡೀತಪ್ಪ ಅಂತ ಹೇಳ್ತೀನಿ ಕೇಳ್ರಿ. ನಾ ಏನಣ್ಣಿ ಯಾಕ್ರಿ ಸರ್ ಬ್ಯಾಟ್ರಿ ಯಾಕೆ ಚಲೋ ಮಾಡಿರಿ ಅಂತ ಕೇಳ್ಬಿಡ್ದ. ನಮ್ ಸಿರ್ಸಲ್ಲಿ ಅವ್ರು ಏನಂದ್ರು ಕೇಳ್ರಿ ನೀವ್ ಅಂತ ಹೇಳಿದ್ರು. ಕೇಳ್ಬಿಡ್ದ ಏನಾಯ್ತು ಅವ್ರ ಇಲ್ರಿ ನಾನ ಎತ್ಕೊಳ್ ಮೇವಿಗೆ ಮಹಾರಾಷ್ಟ್ರದವ್ರು ಎತ್ತ ತರಿಸಿವು ಕಬ್ಬ್ ಅದಕ್ಕಾಗಿ ತಂದ್ ಇಟ್ಕೊಂಬನಿ ಅಂತ ಹೇಳ್ರಿ MD ಅವ್ರ. ಸರ್ ನೀವು ಬಾಳ್ ಒಳ್ಳೆ ಅವ್ರದ್ರಿ. ಸತ್ಯ ಮಾತಾಡತ್ರಿ. ಸತ್ಯ ಹೇಳ್ರಿ. ಈ ಭೂಮಿಯಾಗ ನಾವು ಹೋಗವ್ರದು ಸಾತ್ ಮೇಲೆ ಮಣ್ಣಾಗವ್ರದು. ನೀವು 1000 ಕೋಟಿ ಗಳಿಸಿದ್ರು ಮಣ್ಣಾಗವ್ರದ್ರಿ. ಕೈ ಮುಗಿತು ಚಂದಂಗ ಹೇಳ್ರಿ. ಭೂಮಿ ತಾಯಿ ಮುಟ್ಟಿ ಹಾನಿ ಮಾಡ್ರಿ. ಕಬ್ಬ್ ಕಡಿಸಿಲ್ಲ ನಂಗೆ ಹಾನಿ ಮಾಡ್ರಿ. ಬ್ಯಾಟ್ರಿ ಚಾಲು ಮಾಡೋಂಗಿಲ್ಲ ನಂಗೆ ಹಾನಿ ಮಾಡ್ರಿ ಅಂತ ಕೇಳಿ ಮಾಡಕತ್ತವ. ಮಾಡಕತ್ತ. ಹಂಗಾದ್ರೆ ನೀ ತಪ್ಪು ಮಾಡ್ರಿ ಹಂಗ ಆತಿಲ್ಲ MD ಅವ್ರ. ಕರೆ ಹೇಳ್ರಿ. ನಾ ತಪ್ಪು ಮಾಡಿನ ಒಪ್ಕೊಂಡನಿ. ತಪ್ಪು ಮಾಡಿನ ತಾವಂದ ಅನ್ಬಿಡ್ದ. ನಮ್ ಸಿರ್ಸಲ್ ಅಂಗಡಿ ಅವರು, ಹುಕ್ಕೇರಿ ಗುರುನಾಥ್ ಅವರು, ನಮ್ಮ ಮೂಲಿಗೆ ತಾಲೂಕು ಅಧ್ಯಕ್ಷರು ಹಿರಣ್ಣ ಅವರು ಮತ್ತು ಇನ್ನೂ ಅನೇಕ ನಮೂನಿ ನಮ್ ಲೀಡರ್ಗಳು ಇದ್ರು. ತಪ್ಪು ಮಾಡಿದೆ ಮಗನ ಏನ್ ಹೇಳ್ತಿ ಹೇಳಂದ್ರು. ತಪ್ಪು ಮಾಡಿದವ ಲಪಂತನ್ ಹೇಳತನ ಅನ್ರಿ. ಲಪಂತನ್ ಮಾಡತನ ಅವ ನಾಲಿ ಆಡಿದ್ದೆ MD. ನ್ಯಾಲಿ ಆಡಿದ್ದೆ MD. ಇವು ಮಾತಿದ್ದವ ನೀ ಏನಾರ ಸುಳ್ಳಾಕರಿ ಹೇಳಿದೆ ಅಂದ್ರ ನೀನ್ ವಯಸ್ಕೂ ಮರಾಯ್ದಿಲ್ಲ ಮಾರಾಯಣ. ನೀನ್ ವಯಸ್ಕೂ ಮರಾಯ್ದಿಲ್ಲ. ಚಂದಂಗ ಹೇಳು. ಒಳಗೆ ಹಾಕಿದ ಕಬ್ಬಿಗೆ ಏನ್ ರೇಟ್ ಕೊಡ್ತೀವಿ ಹೇಳು ಮಟ್ಟ ನೀನು ಬಿಡಂಗಿಲ್ಲ ಕೂತೀವಿ. ನಾ ಹಾಕಿದ ಕಬ್ಬಿ ನಾ ಏನು ಒಳಗೆ ಹಾಕ ಒಳಗೆ ಫ್ಯಾಕ್ಟ್ರಿ ಆಗಿದ್ರಿಲ್ಲ ಕಬ್ಬ. ಅದಕ್ಕೆ ನಾ ಇವಾಗ ರೇಟ್ಲೆ ನಿಮ್ದು ಏನ್ ಬೇಡಿಕೆ ಇಲ್ಲ ಬೇಡಿಕೆ ಪ್ರಕಾರ ಬಿಲ್ ಕೊಡ್ತನು. ಮುಂದ ಮೇಲಾಗಿ ನಂದು ತಪ್ಪಾಗೈತಿ. ಬಿಲ್ ಫಿಕ್ಸ್ ಆಗುವವರಿಗೆ ನಾ ಕಾರ್ಖಾನೆ ಚಾಲು ಮಾಡಂಗಿಲ್ಲ ಬಾರು ಕೊಟ್ಟವ. ನಿಮ್ ಚಳವಳಿ ತಾಕತ್ತ. ಯಾಕೆ ಮಾತಾಡತಂತ ತಿಳ್ಕೋರಿ. ಈ ಚಳವಳಿ ತಾಕತ್ತಿಲ್ಲ ಏನ್ರ ಗುರುನಾಪುರದಾಗ ಕೂತೀವಿ ಅಂದ್ರ ನೀವ್ ಎಲ್ಲಿ ಮುಟ್ಟಿಲ್ಲ ಅಂತ ತಿಳ್ಕೊಬೇಡ್ರಿ. ಸಿದ್ದರಾಮಯ್ಯಗೂ ಮರ್ಯಾದೆ ಕಾಲಾತೈತಿ ಅಂತ ಮಂದಿ ಕೂತಾರು. ನಾ ಸರ್ಕಾರ ನಡ್ಸಾತಾನೆ ಅಂತೇಳಿ ಅವ್ ಚರ್ಚೆ ಮಾಡತಾನ. ನಮಗ್ ತಿಳಿದ ಮಾನವ ದೃಷ್ಟಿ ಮಂತ್ರಿ ಆಗಿದ್ರ ಮಾಡ್ತಾನು. ಇಲ್ಲ ಅಂದ್ರೆ ಇಲ್ಲ. ನಾವೇನ್ ಮಾಡ್ಬೇಕಾಗೈತಿ ಈಗ. ದಯವಿಟ್ಟು ಇಲ್ಲಿ 1000 ಟನ್ ಕಬ್ಬಿಯವ್ರು ಇದ್ದಂಗೆ ಕಾಣ್ತೀರಿ. 3000 ಟನ್ ಕಬ್ಬಿಯವ್ರು ಕಾಣ್ತೀರಿ. 100 ಟನ್ ಕಬ್ಬಿಯವ್ರು ಕಾಣ್ತೀರಿ. ನಿಮ್ ಕೈ ಮುಗಿದು ಕೇಳ್ಬೋದು. ನಿಮ್ ಉದ್ದಾರದಾಗ ಸಾಲಿಲ್ಲ. ಅವ್ರು 8 ಮಂದಿ ಕೈ ಮಾಡ್ರಪ್ಪ. ಅಲ್ಲ ಎಲ್ಲರೂ ಸಾಲ ಉದ್ದಾರ ಎಲ್ಲರೂ ಸಾಲ ಇದ್ದವ್ರ. ನೀವು ಸಾಲ 8 ಮಂದಿ ಕೈ ಮಾಡ್ರಪ್ಪ. ನನಗ ವಿಚಿತ್ರ ಸಾಲ ಮೇರ್ದ ಸಾಲ ಐತೆ. ತಿಳ್ಕೊರಿಲ್ಲ ಏನಿಲ್ಲ ತಿಳ್ಕೊರಿಲ್ಲ ಹೇಳ್ತೀನಿ ಕೇಳ್ರಿಲ್ಲ. ಯಾಕೆ ನೀ ಮಾತಂದ್ರ ನಮ್ಮನ
ಏನ್ ಮಾಡತ್ತಾರಪ್ಪ ಅಂದ್ರ ಮುದ್ದು ಜನ ಅಂತ ತಿಳ್ಕೊಂಡವ್ರು. ಮುದ್ದು ಜನ ಅಂದ್ರ ಇವಕ್ಕೇನು ತಿಳಿಯಂಗಿಲ್ಲ. ರಾತ್ರಿ ಹಗಲಿ ದುಡಿದು ಒಂದಾಗ ಗೊತ್ತೈತಿ. ನಾನ ಒಂದ್ ಬಿಟ್ಟು 10 ಬ್ಯಾಟ್ರಿ ಕಟ್ಟಿ ನಮ್ಮ ಮನಿ ಮ್ಯಾಲ ಮನಿ ಕಟ್ಟಿದೆ ಗುರುಗಳು ಹೇಳಿದ್ರಲ್ಲ, ಹಂಗ ಜೀವನ ಮಾಡ್ಬೇಕಂತ ಹೇಳ್ತಾರ ಅವ್ರ. ಅದಕ್ಕೆ ನೀವು ಪಾಠ ಹೇಳಕ್ ಬಂದ್ರಲ್ಲ, ನಿಮ್ಮ ಪಾದಕ್ಕೂ ಮಾತು ಧನ್ಯವಾದಗಳ. ಏನ್ ಮ್ಯಾಲ ನಾವು ಕಬ್ಬಿನ ರೇಟ್ ತಗೊಂಡ್ರೆ ನಾವು ಹೋದಾರಲ್ಲ ಸಾಕ್ಷಿ ಮಾಡ್ಕೊಂಡು ಹೇಳ್ತಿದ್ರ. ನೋಡ್ರಿ, ಇದು ಕಬ್ಬಿನ ವಿಷಯ. ಪ್ರತಿ ಒಂದ್ರಾಗೂ ಮೋಸ ಐತಿ. ನಮ್ ಜನ್ಮ ಬೆಲ್ಲ ಅಂತ ರೇಟ್ ಫಿಕ್ಸ್ ಅಲ್ಲ. ಇಲ್ಲೇ ಒಂದು ನನಗ್ ತಲೆ ಐತಿ. ಗುಳಿಗೆ ತೋಳಕ್ ಹೋಗ್ರಿ RS ಬಾರ್ದ ರೇಟ್ ಫಿಕ್ಸ್ ಐತಿ. ಒಂದ್ ಬಿಸ್ಲರಿ ತೋಳಕ್ ಹೋಗ್ರಿ RS ರೇಟ್ ಫಿಕ್ಸ್ ಐತಿ. ಎಲ್ಲಕ್ಕೂ ಅವ್ರದಂತೂ ಫಿಕ್ಸ್ ಐತಿ. ಮತ್ ಇನ್ನೊಂದ್ ತಿಳ್ಕೊಡ್ರಿ, ನಮ್ ಕಬ್ಬ ಹೋಯ್ತಾರಲ್ಲ, ತಮ್ಮ ನಮ್ ಕಬ್ಬ ಹೋಯ್ತಾರಲ್ಲ, ನಮ್ ಕಬ್ಬ ಹೊಳಿ ಸಕ್ಕರೆ ಬಂದ್ ಕೂಡ 1 kg ಇಟ್ಟದ್ ರೇಟ್ ಫಿಕ್ಸ್ ಐತಿ. ನಾವ್ ಮಳ್ಳಿ ತಗೊಂಬರಕ್ ಹೋಗಲ್ಲ. ಅವ್ರು ಮಳ್ಳಿ ಚಾನ್ಸ್ ಎಲ್ಲ ಬೂದಿ ಮಾಡಿರ್ತಾರ. ಬೂದಿಯಾಗ ಮಳ್ಳಿ ನೀರ್ ಸುರಿಬಿ ಗಟ್ಟಿ ಮಾಡಿರ್ತಾರಲ್ಲ, ಅದಕ್ಕೂ ಇಲ್ಲೇ ಸೈದಾಪುರ ತೊಂದ್ರೆ 2,000 ರೂಪಾಯಿ ಐತಿ. ಆಮೇಲೆ ಟೈನಿಗೆ ಅದಕ್ಕೂ ರೇಟ್ ಫಿಕ್ಸ್ ಐತಿ. ಹೊಲಕ್ ಗೊಬ್ಬರ ತರಾಕ ಅದ್ರ ಜೊತೆಗೇನ ಸಕ್ಕರೆ ತಗೊಳ್ಳೋ ರೇಟ್ ಫಿಕ್ಸ್ ಐತಿ. ಸರಿಯಾಗಿ ಕುಡ್ತಾರಲ್ಲ ನನ್ನ ಅಂತಂಬರ್ ಒಬ್ಬೊಬ್ರ ಎಲ್ಲ ಕುಡಿತಾರಲ್ಲ. ಅದ್ರ ಮ್ಯಾಲೂ ಯಾವ್ಯಾವ ಬ್ರ್ಯಾಂಡ್ ತಗೋತಿರಲ್ಲ ಅದ್ರ ಸರ್ಕಾರ ಅದ್ರ ಮ್ಯಾಲೂ ಐತಿ. ಸರಿಯಾಗಿ ಕುಡಿಯಾಗ ಒಂದ್ ಒಂದು ಕ್ವಾರ್ಟರ್ದಾಗ 10 ರೂಪಾಯಿ ಕಮ್ಮಿದ್ರೆ ಕೊಡ್ತಾರನ. ಏನ್ ಮಾಡ್ತಾರ ಅವ್ರ? ಕುಡಿದ್ ಸುಳ್ಳು ಹೊಂಕೇತಾರಲ್ಲ. ನೀವು ಅವ್ರನ್ನ ಆ ಭಾಷೆ ಬಳಸಂಗಿಲ್ಲ. ಕ್ಯಾಟ್ ಕೊಡ್ರೆ ನಮ್ ಕೈಪಿನ ಕೊಡ ಮಟ್ಟ ನಿಮ್ಮನ್ನ ನಾವು ಜಾತಿ ಬಿಟ್ಟು ಹೇಳಕ್ ಇಷ್ಟಪಡ್ತೀನಿ. ಬಿಚ್ಚಬೇಕು ಬೇಡ. ಮತ್ತ ಯಾಕೆ ಮಾತು ಹೇಳತ್ತೇನೆ ಅಂದ್ರ, ರೈತರು ಪ್ರಜ್ಞಾವಂತರಾಗ್ಯಾರು. ಇನ್ನೊಂದು ವಿಚಾರ, ಏನಾದ್ರ ಸರ್ಕಾರ ತೆಪ್ಪಗಾಟಾಗಿ ಪೊಲೀಸ್ ಮುಖಾಂತರ ನಾ ಟ್ರಾಕ್ಟರ್ ಹೋಯ್ತನು ಬ್ಯಾಟ್ರಿ ಚಾಲು ಮಾಡ್ತನು ಅಂತ ಹೇಳಿ ಏನಾರ ತಲೆಯಾಗ ನಿಮ್ಗೆ ಭ್ರಾಂತಿ ಇದ್ರ ತೆಗೆದು ಬಿಡ್ರಿ. ಎಷ್ಟು ಮಂದಿ ಪೊಲೀಸರಿದ್ರು ಆ ಟ್ರಾಕ್ಟರ್ ತಡದೆ ತಡಿತು ಅಂತ ಬೇಡ್ರಿ. ನೀವೇನಾರ ಕಬ್ಬಿನ ಬಿಲ್ ಕೊಡ್ತೀವಿ ಅಂತ ಹೇಳಿ ಕಿಸಿಂದು ದೊಡ್ಡ ಮನಸ್ಸು ಮಾಡಿ ದೊಡ್ಡವರಾದ್ರಿ ಅಂದ್ರ ಸ್ವಾಗತ ಮಾಡ್ತೀವಿ. ಇಲ್ಲದ ಇದ್ರ ಏನಾದ್ರ ನಾವು ಪೊಲೀಸ್ ಮುಖಾಂತರ ನಾವು ಹೋಯ್ತೀವಿ. ಗುಂಡಾಗಳನ್ನ ಬಿಟ್ಟಿಲ್ಲಿ ರೈತನ ಕಲಿಸಿ ಈ ಚಳವಳಿ ಒಳಗ ಕಬ್ಬು ಕಳಸಾವ ಅನ್ನುವಂತ ನಾಲ್ಕು ರೈತರು ಬಂದ್ರು, ತಮ್ಮ ನಿನ್ ಕಬ್ಬು ಇರ್ಬೋದು, ಇಲ್ಲಿ ಚಳವಳಿ ನಡ್ದೈತಿ, ನೀ ಸುಮ್ಮಕೊಂಡ್ಬೇಕಂತ ರೈತರಿಗೆ ಬುದ್ಧಿ ಹೇಳುವಂತವ್ರು ನೀವೆಲ್ಲರೂ ಹಾಕಿರಲ್ಲ. ನಮ್ಮ ಊರೊಳಗ ಇಂಥದ್ದು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಈ ಚಳವಳಿಗೆ ಸಾಕು ಅಂತ ಲಪ್ಪಂದ್ರೆ ಬಾಳ್ದಾರು. ಅಂತ ಲಪ್ಪಂದ್ರೆ ನಿಮ್ ಮಾತು ಯಾರು ಕೇಳಬಾರ್ದು. ಸತ್ಯವಂತರು ಸತ್ಯಾಗ್ರಹ ಮಾಡತ್ತಾರು. ನಾವೆಲ್ಲರೂ ಸತ್ಯವಂತರದು ದೇಶಕ್ಕೆ ಕಣ್ಣ ಕೊಡವ್ರ. ನಾವೆಲ್ಲರೂ ಸತ್ಯವಂತರದು. ನಾವು ಸತ್ಯವಂತರ ಮಾತು ಕೇಳಿ ನಮ್ ಕಬ್ಬಿನ ಬಿಲ್ ಫಿಕ್ಸ್ ಮಾಡ್ಕೊಂಡನ ನಾವು ಕಬ್ಬು ಕಲಸೋಣ ಅಂತೇಳಿ ನೀವು ಹೇಳ್ತೀರಿಲ್ರಿ. ನಾವ ಕಬ್ಬು ಕೊಡಿದ್ರು ರೇಟ್ ಫಿಕ್ಸ್ ಆಗೋ ಮತ್ತ ಕಬ್ಬು ಕೊಡಿದ್ರು ನಮ್ಗೆ ಏನು ಆಗುದಿಲ್ಲ. ಎಲ್ಲಾರು ನಮ್ಮ ಊರಾಗ ಹೇಳೋಣ್ರಲ್ಲ. ನಾಳೆ 10 ಗಂಟೆಕ ಪ್ರತಿ ಒಬ್ರು ಮನೆ ಮೇಲೆ ಹೋಗಿ ಈಗ ಏನ್ ನಿರ್ಣಯ ಮಾಡ್ಯಾರ ಹೇಳ್ತಾರೆ. ಮತ್ತ ನೀವು ಕಾಂಗ್ರೆಸ್ ಹೇಳ್ದ ಅವ್ರ ಕಡೆಯಿಂದ ಇಲ್ಲಿ ಬಾಂಧಲ್ ಬೇಡ್ರಿ ಸರ್, ಇಲ್ಲಿ ಬಾಂಧಲ್ ಬೇಡ್ರಿ. ನಿಮ್ಮಲ್ಲಿ ವಿನಂತಿ ಕೇಳಿದ್ರಿ ಕೇಳ್ರಿ. ನೀವ ಇಲ್ಲಿ ಹೇಳ್ರಿ ಕೇಳ್ರಿ. ನಾವು ಯಾರು ಇಲ್ಲಿ ಒಕ್ಕವಾದ ಮಾಡತ್ತಿಲ್ಲ. ಯಾವ ಪಕ್ಷದ ಮಾತಾಡಬಾರ್ದು, ಯಾವ ರಾಜಕಾರಣದ ಮಾತಾಡಬಾರ್ದು. ನಮ್ ಕಬ್ಬಿನ ಬಿಲ್ ಅಷ್ಟ ಮಾತಾಡುದು, ನಮ್ ನೋಡೋದಟ್ಟ ತೋರ್ಕೊಳ್ಳೋದು. ಇದ್ರ ಮುಂದೆ ಏನು ಮಾತಾಡಬಾರ್ದು. ನಿಲ್ರಿ. ಏನ್ ಹೇಳತ್ತರಿಪ್ಪ ಅಂದ್ರ, ನೀವು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತನು, ನಿಮ್ಮ ಖಾಲಿ ಮುಗಿದು ಕೇಳ್ತು. ಇಲ್ಲಿ ಹೋರಾಟಗಾರ ಬಂದಂತವ್ರೆಲ್ಲ ನಾಳೆ 2 ಲಕ್ಷ ಜನ ಕುಡ್ಸನ್ರಲ್ಲ ಬುರ್ಲಾ ಪ್ರಕಾಶದಾಗ. ನಾಳೆ 2 ಲಕ್ಷ ಜನ ಕುಡ್ಸಲ್ಲ. ಯಾಕಪ್ಪ ಅಂದ್ರ ಕೊಟ್ಟಂತ ತಾಯಿಗಳ ಕೈಗಿನ ಇಟ್ಟಿಟ್ಟು ಕೊಡುವಂತದಾಗಲಿ. ಇನ್ನ 1 ತಿಂಗಳ ಚಳವಳಿ ನಡೆದ್ರೆ
ಅವ್ರ ಮಕ್ಕಳಮರಿ ಪುಣ್ಯ ಬರ್ಲಿ ಇಂಥ ಚಳವಳಿ ನಡೆಸಾಕ ಸತ್ಯಾಗ್ರಹಕ್ಕ ಅವ್ರ ಇಂದ 55,000 ಕೊಟ್ಟಂತ ಅವ್ರಿಗೆ 50 ಲಕ್ಷ ಖರ್ಚು ಮಾಡುವಂತ ಕೊಡ್ಲಿ. ನಾವು ಚಳವಳಿ ನಡೆಸೋಣ, ನಾವು ಚಳವಳಿ ನಡೆಸೋಣ ಅಂತೇಳಿ ನಮ್ಮ ಮಾತು ಮುಗಿಸ್ತೀವಿ. ಅಲ್ಪ ಭಾಷಣ ಈಗ ಸಮಾಧಾನ ಅಲ್ಲ, ಇಲ್ಲಿ ಹೋರಾಟ ನಡೆದಿರ್ತೈತೆ. ಏನಾರ ಒಂದ್ ಸ್ವಲ್ಪ ಅಸ್ತವ್ಯಸ್ತ ಆಗಿ ಏನಾರು ಮಾತಾಡಿರ್ತೀನಿ ನೋಡ್ರಿ, ಕೇಳ್ರಿ. ಇದು ಸಾಯಂಕಾಲ ಆದ್ರೆ ನೀವು ಹುಷಾರು ಹಿಡಿದಿಲ್ಲ, ನಾನು ನೋಡ್ಕೊಂತದನು. ಇದು ನಾವ ಇಲ್ಲಿ ಮಾವನ ಮನ್ಯಾಗ ಕೂತಿಲ್ಲ, ಹೆದ್ದಾರಿ ಕೂತು ಶಿಸ್ತಿರ್ಲಿ. ಮನುಷ್ಯ ಬಂದಂಗೆ ಯಾರು ಕೂಡ ಹೊಡಕ್ ಮಾತಾಡ್ದಾಗೆ ಅನ್ನೋದು ಬೇಡ, ಶಾಂತಿ ಇರ್ಲಿ. ಕೇಳ್ರಲ್ಲ, ಕಿವಿ ಕೇಳಾಕೈತಿ, ನಾವೆಲ್ಲ ಕೂಡ ಹೇಳಾಕ್ ಕೂತಿದ್ವು. ಇಲ್ಲೆಲ್ಲ ವೇದಿಕೆ ಮೇಲೆ ನಡೆದಂತ ಹರಿವತ್ತಿಂದ್ರ ಸಾವಿರಾರು ಮಂದಿ ಬಂದ್ರು, ಮಾತಾಡ್ರು, ಬೆಂಬಲ ಕೊಟ್ರು, ತಾವೆಲ್ಲ ಸಹಾಯ ಮಾಡತ್ತೀರಿ, ಲಕ್ಷಾಂತರ ಜನ ಸೇರಾತ್ರಿ. ನಾಳೆ ಕೂಡ ನಾಳೆ ಎಷ್ಟು ಸೇರ್ಬೇಕ? ನಾಳೆ 2 ಲಕ್ಷ ಸೇರ್ಬೇಕಂತ ನನ್ನ ಆಸೆ ಐತೆ. ಯಾಕಂತಂದ್ರ ನಾಳೆ ಕಬ್ಬಿನ ಬಿಲ್ ನಿಗದಿ ಆಗೋದೈತಿ, 100% ನಿಗದಿ ಆಗೋದೈತಿ ನಾಳೆ. ಈಗೇನ್ ಲಕ್ಷ ಮಂದಿ ಇವತ್ತು ಬಂದ್ರಿಲ್ಲ, ನಾಳೆ 2 ಲಕ್ಷ ಮಂದಿ ಸೇರ್ಬೇಕ. ಕರ್ಕೊಂಬರೋರು ಯಾರ? ಈಗ ಅದನ್ನ ಕೆಲಸ ಮಾಡ್ರಿ. ಇಲ್ಲಿ ನಮ್ ಜೋಡಿ ಜಗಳ ಆಡುದು ಒದರಾಡುದು ಬೇಡ. ನಾಳೆ 2 ಲಕ್ಷ ಮಂದಿನ ಸೇರ್ಸ್ರಿ. ಯಾಕಂದ್ರ ನೋಡ್ರಿ, ಮಲ್ಲಪ್ಪಣ್ಣ ಎಲ್ಲ ಹೇಳ್ರಿ ನಿಮಗ್ ಬಹುಶಃ ಏನಂತೇಳಿ. ಮೊನ್ನೆ ಇವತ್ 3ನೇ ದಿನ ಹೋರಾಟ ಅಲ್ಲ ಅನ್ನೋದು, 3ನೇ ದಿನ ಹೋರಾಟ ಐತಿ. ಒಂದು ಕೂತದ ಹೋರಾಟ 50 100ಕ್ಕೆ ಬಂತ, ಮತ್ತೆ ಕೂತೆ 200ಕ್ಕೆ ಬಂದೈತಿ, ಈಗ 200ಕ್ಕೆ ಇವತ್ತು ಬಡದೈತಿ. ಅಂದ್ರೆ ನಿಮ್ಮ ಶ್ರಮದಿಂದ ಇದೆ, ನಮ್ಮ ಶ್ರಮ ಅಲ್ಲ. ನಾವೊಂದು ಹೋರಾಟ ಮಾಡತ್ತು, ನೀವೆಲ್ಲ ಬರಾತ್ರಿ ಅಂತೇಳಿ ಇದೋ ಶಕ್ತಿಯಾಗಿ ಕಾರ್ಖಾನೆಯವ್ರು ಎದುರಿ ಅವ್ರು ₹1 ಸುದೇ ಲೆಕ್ಕ ಹಾಕ್ತಾರ. ತಲೆಯಾಗಿ ನೆನಪಿರ್ಲಿ, ಒಂದು 10 ಲಕ್ಷ ಕೃಷಿಂಗ್ ಒಂದು ಏನಾದ್ರು ₹1 ಕೊಟ್ಟಪ್ಪ ಅಂದ್ರೆ 10 ಲಕ್ಷ ಹೋಗ್ತೈತೆ. ಒಂದು ₹100 ಕೊಟ್ರೆ 10 ಕೋಟಿ ಹೋಗ್ತೈತೆ. ಅವ್ರು ಲೆಕ್ಕ ಹಾಕು ಮಂದಿ ಲೆಕ್ಕ ಹಾಕಾಗೇನೆ ಇವತ್ತು ಅವ್ರ ಕಾರ್ಖಾನೆಗಳನ್ನ ಕಟ್ಟಿದಾರ. ಅದಕ್ಕಾಗಿ ದಯವಿಟ್ಟು 1 ನಿಮಿಷ ಈಗ ಹೇಳ್ತೀನಿ ಕೇಳ್ರಿ. ನಿಮಗ ನಾಳೆ 2 ಲಕ್ಷ ಜನ ಸೇರ್ಸೋದಾಗೈತಿ, ಸೇರ್ಸುನಲ್ರಿಪ್ಪ, ಸೇರ್ಸುನು. ನಾಳೆ ಚಳವಳಿ ಇನ್ನಷ್ಟು ಸ್ಟ್ರಾಂಗ್ ಗಳಿಸುನು. ಅವ್ರ ಮ್ಯಾಲ ಒಂದು ವಿಶ್ವಾಸ ಇಲ್ಲ, ನಾಳೆ ಮುಗಿತೈತೆ ಅಂತೇಳಿ. ನಾಳೆ ಮುಗಿದ್ರಕ್ಕ ನಾಳೆ ಮಧ್ಯಾಹ್ನ ಮೇಲತ್ತ ನಮ್ಮ ರಾಜ್ಯಾಧ್ಯಕ್ಷರ ಗಮನಕ್ಕೆ ತರ್ತೀವಿ, ನಿಮ್ಮಲ್ಲಿ ಕೈ ಮುಗಿತೀವಿ, ಕಾಲು ಬೀಳ್ತೀವಿ. ನಾಳೆ NH4 ಹೆರೆ ತಗೊಂಡ್ರಲ್ಲ, ನಾಳೆ ಮಧ್ಯಾಹ್ನ ಮೇಲೆ NH4 ರೋಡ್ ಕಬ್ಜಾ ತಗೊಂಡ್ರಲ್ಲ ರೈತರ. NH4 ರೋಡ್ ಹೋಗ್ಬೇಕಾದ್ರ ದಿಲ್ಲಿ ಒಳಗೆ ಯಾವ ಮಾದರಿ ಹೋರಾಟ ಅತ್ಲ, ದಿಲ್ಲಿ ಒಳಗಿನ ಆ ಮಾದರಿ ಪ್ರಕಾರ ಹೋರಾಟ ಮಾಡೋಣ್ರಲ್ಲ. ಆ ರೋಡ್ ಕಬ್ಜಾ ತಗೊಂಡ್ಲ. ಯಾಕ ತಿಳ್ಕೊಳ್ರಿ, ನಾವು ಸಣ್ಣ ರೋಡ್ನಾಗಿದ್ದೀವಿ, ಹಿಡ್ಕ ಮಠ ಇನ್ನು ದ್ವಾಡಕ್ ಹೋಗ್ಬೇಕು. ಮುಂದಿನ ದಿನಮಾನದೊಳಗೆ ನಾವ ಮುಂದಿನ ದಿನಮಾನದೊಳಗೆ ಯಾವ್ಯಾವ ರೈತರ ಚಳವಳಿ ಕೈ ತೋತಾರ ಗೊತ್ತಿಲ್ಲ. ದಯವಿಟ್ಟು ನೀವೆಲ್ಲರೂ ನಾವು ನೀವು ಅಣತಾಮೃತ ಫ್ಯಾಕ್ಟ್ರಿ ಮಾಲಕರ ಈ ಸರ್ಕಾರ, ಅದಕ್ಕಾಗಿ ನೀವೆಲ್ಲಾರು ಕೂಡಿಕೆಸಿಂದ ಇದನ್ನ ನಾಳೆ ನೋಡಿ ಚಳವಳಿ ಮುಗಿಸುವಂತ ಕೆಲಸ ಮಾಡ್ರಿ. ಅವ್ರಿಗೆ ₹3,500 ಬೇಡತ್ತಾರು, ₹3,600 ಕೊಡೋಣ, ಅವ್ರಿಗಿಂತ ಹೆಚ್ಚು ಕೊಡೋಣ ಅಂತ ಹೇಳಿ ನೀವೇನ್ರ ನಿರ್ಧಾರ ತಗೊಂಡಂಗಾದ್ರೆ ನಿಮ್ಗೆ ಧನ್ಯವಾದ ಹೇಳ್ತೀವಿ. ಇಲ್ಲ ಅಂದ್ರೆ ನೀವ್ ಎದಕ್ಕೆ ಬರ್ತಿಲ್ಲ, ನಾವು ಸಟ್ ಆಗ್ತೇವೆ ಹೇಳೋಣ. ಸಟ್ ಹಾಕಕ್ ತಯಾರಾಗಿ ನಾನು 2 ಮಾತು